ಮೆರುಗಿನೊಂದಿಗೆ ಕರ್ನಾಟಕದ ಕಾಡುಗಳತ್ತ ಪಯಣ ಬೆಳೆಸೋಣ. ನಾವಿರುವ ತಾಣದ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ನಾವಾಡುವ ನುಡಿಯೇ ಕನ್ನಡ ನುಡಿ. ನಾವಿರುವ ತಾಣದ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ವಿಶೇಷ ಸ್ಥಾನಮಾನ ಇದೆ. ನಮ್ಮ ರಾಜ್ಯದ ಒಟ್ಟು 38,284 ಚದರ ಕಿಲೋಮೀಟರ್ನಷ್ಟು ಜಾಗದಲ್ಲಿ ಬಗೆ ಬಗೆಯ ರೂಪಗಳಲ್ಲಿ ನಾನು ಹರಡಿಕೊಂಡಿದ್ದೀನಿ. ಕರ್ನಾಟಕದಲ್ಲಿ ನಾನು ಸೊಂಪಾಗಿ ಬೆಳೆದು ನಿಂತಿದ್ದೀನಿ. ನನ್ನ ನೆರಳಲ್ಲಿ ಹಲವಾರು ಪಂಗಡಗಳ ಗಿಡಮರ ಹಾಗೂ ಹಕ್ಕಿ ಪ್ರಾಣಿಗಳು ಮನೆ ಮಾಡಿಕೊಂಡಿದ್ದಾವೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಹಾಗೂ 21 ಅಭಯಾರಣ್ಯಗಳಿವೆ. ವರ್ಷಕ್ಕೆ ಸರಾಸರಿ 150ರಿಂದ 200 ಸೆಂಟಿಮೀಟರ್ ಮಳೆ ಪಡಿತೀನಿ. ಚಳಿಗಾಲ ಮುಗಿದ ಮೇಲೆ ತೇವಾಂಶದ ಕೊರತೆಯಿಂದ ನನ್ನ ಒಡಲಲ್ಲಿರೋ ತೇಗ, ಮತ್ತಿ, ನಂದಿ, ಹೊನ್ನೆ ಮುಂತಾದ ಮರಗಳು ತಮ್ಮ ಎಲೆಗಳನ್ನ ಉದುರಿಸ್ತವೆ. ವರ್ಷಕ್ಕೆ 100 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆಯನ್ನು ನೋಡುವ ಒಣ ಎಲೆ ಉದುರುವ ಕಾಡುಗಳಾಗಿ ಕೂಡ ನಾನು ಕಾಣಿಸ್ಕೊಳ್ತೀನಿ. ಇಲ್ಲೂ ಕೂಡ ಚಳಿಗಾಲ ಮತ್ತೆ ಬೇಸಿಗೆಯಲ್ಲಿ ನನ್ನಲ್ಲಿರೋ ಮರಗಳು ತಮ್ಮ ಎಲೆ ಉದುರಿಸ್ತವೆ. ಆನೆ, ಹುಲಿ, ಕಾಡುಕೋಣ, ಚಿರತೆ ಮುಂತಾದ ಪ್ರಾಣಿಗಳನ್ನು ನಾನಿಲ್ಲಿ ಸಾಕ್ತಿದ್ದೀನಿ. ಇವು ಜೌಗು ಕಾಡುಗಳು. ಮಿರಿಸ್ಟಿಕಾ ಪಂಗಡದ ಮರಗಳೇ ಹೆಚ್ಚಾಗಿ ತುಂಬಿರುವ ಇಲ್ಲಿ ಯಾವಾಗಲೂ ನೀರು ಹರಿಯುತ್ತೆ. ಸುತ್ತಮುತ್ತಲಿನ ತೊರೆಗಳಲ್ಲಿ ಮತ್ತೆ ನೆಲದ ಅಡಿಯಲ್ಲಿರೋ ನೀರಿನ ಮಟ್ಟ ಕಾಪಾಡೋದಕ್ಕೆ ಇವು ನೆರವಾಗ್ತವೆ. ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲಿ ನಾನು ಹೆಚ್ಚಿನ ಕಾರ್ಬನ್ ಹೀರ್ಕೊಳ್ತೀನಿ. ಇಲ್ಲಿ ಕುರುಚಲು ಕಾಡುಗಳ ರೂಪ ತಾಳಿದ್ದೀನಿ. ನಾನಿಲ್ಲಿ ಬಹಳ ಕಡಿಮೆ ಮಳೆ ಪಡಿತೀನಿ. ಇಲ್ಲಿ ಮುಳ್ಳಿರೋ ಗಿಡ ಮರಗಳನ್ನ ಬಿಟ್ರೆ ಹುಲ್ಲು ಮಾತ್ರ ಬೆಳೆಯೋದು. ಇಲ್ಲಿ ನನ್ನ ಕಾಂಡ್ಲ ಅಂತ ಕರೀತಾರೆ. ತೀರ ಪ್ರದೇಶದ ಮಣ್ಣನ್ನ ನಾನು ಬಿಗಿಯಾಗಿ ಹಿಡಿದು ಕಡಲ್ ಕೊರೆತವನ್ನು ತಪ್ಪಿಸ್ತೀನಿ. ನನ್ನ ದೊಡ್ಡ ಎಲೆಗಳು ಹೆಚ್ಚಿನ ಆಕ್ಸಿಜನ್ ಬಿಡುಗಡೆ ಮಾಡ್ತವೆ. ನಮ್ಮ ನಾಡಿನ ತುಂಬಾ ವಿಶೇಷವಾದ ವನ ಸಂಪತ್ತಿನಲ್ಲಿ ಶೋಲಾ ಕಾಡುಗಳ ರೂಪದಲ್ಲಿ ನನಗೆ ತುಂಬಾ ಮಹತ್ವ ಇದೆ. ಬೆಟ್ಟದ ಮೇಲೆಲ್ಲ ಹುಲ್ಲು ತುಂಬಿರುತ್ತೆ. ಇಳಿಜಾರಿನ ಕಣಿವೆಯಲ್ಲಿ ಮಾತ್ರ ಗುಂಪಾಗಿ ನಾನು ಬೆಳೆದಿರ್ತೀನಿ. ಹೀಗೆ ಬೆಳೆದ ಕಾಡುಗಳ ಗುಂಪಿಗೆ ಶೋಲಾ ಕಾಡುಗಳು ಅಂತಾರೆ. ಇಲ್ಲಿ ನನ್ನ ಮರಗಳು ತುಂಬಾ ಎತ್ತರಕ್ಕೆ ಬೆಳೆಯೋದಿಲ್ಲ. ಅಪರೂಪದ ಕೀಟಗಳು, ಕಪ್ಪೆಗಳು, ಚಿರತೆ, ಕರಡಿ, ಜಿಂಕೆ, ಆನೆ ಹಾಗೂ ಬಗೆ ಬಗೆಯ ಹಕ್ಕಿಗಳು ಇಲ್ಲಿ ನೆಲೆ ಕಂಡುಕೊಂಡಿವೆ.
ಈ ಶೋಲಾ ಕಾಡುಗಳಲ್ಲೇ ಬೆಟ್ಟದ ಮೇಲಿನ ಹುಲ್ಲುಗಾವಲಗಿಸ್ತವೆ. ಈ ಶೋಲಾ ಕಾಡುಗಳ ಅಡಿಯಲ್ಲಿರೋ ಶಿಲಾಪದರಗಳಲ್ಲಿ ತುಂಬಿಕೊಂಡ ನೀರು ಮಳೆಗಾಲ ಮುಗಿದು ಇನ್ನೊಂದು ಮಳೆಗಾಲದವರೆಗೂ ಸುತ್ತಲಿನ ಹೊಳೆಗಳಿಗೆ ನೀರು ಹರಿಸ್ತಾನೆ ಇರುತ್ತೆ. ಹೀಗಾಗಿ ಆ ಹೊಳೆಗಳ ನೀರು ಬಿರು ಬೇಸಿಗೆಯಲ್ಲೂ ಇಂಗೋದಿಲ್ಲ. ಪಶ್ಚಿಮ ಘಟ್ಟದ ಶೋಲಾ ಕಾಡುಗಳಲ್ಲಿ ಸಾಕಷ್ಟು ಹಳ್ಳ ತೊರೆಗಳು ಹುಟ್ಟಿ ಉಪನದಿಗಳನ್ನು ಸೇರ್ತವೆ. ಕೆಲವು ತೊರೆಗಳು ಆಳವಾದ ಕೊರಕಲಿನಲ್ಲಿ ಮನಸೆಳೆವ ಅಬ್ಬಿಗಳಾಗಿ ಮೈದಾಳಿವೆ. ನೇತ್ರಾವತಿ ನದಿ, ಕುಮಾರಧಾರಾ ಹೊಳೆ, ಎಳ್ನೀರು ಹೊಳೆ, ಲಕ್ಷ್ಮಣ ತೀರ್ಥ ನದಿ ಪದರ ಸಡಿಲ ಆಗ್ತಿದೆ. ಹುಲ್ಲುಗಾವಲು ದಟ್ಟಣೆ ಕಳೆದುಕೊಳ್ತಿದೆ. ಮಳೆಗಾಲದಲ್ಲಿ ತುಂಬಿ ಹರಿಯೋ ನದಿಗಳು ಮಳೆಗಾಲ ಮುಗಿತಿದ್ದ ಹಾಗೆ ಬತ್ತಿ ಹೋಗ್ತಿವೆ. ಶೋಲಾ ಕಾಡುಗಳ ನೀರು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಕೂಡ ಕಡಿಮೆ ಆಗ್ತಿದೆ. ಇದರಿಂದ ಜಲಸ್ಫೋಟವಾಗಿ ನೆಲಕುಸಿತ ಉಂಟಾಗ್ತದೆ. ಕೆಲವು ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಬೆಟ್ಟಗಳೇ ಕುಸಿದು ಬಿದ್ದದ್ದು ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. ಬೆಟ್ಟದ ತಪ್ಪಲಿನ ಗದ್ದೆ, ತೋಟ, ಮನೆಗಳು ಮಣ್ಣಿಂದ ಮುಚ್ಚಿ ಹೋಗಿ ಜೀವಹಾನಿ, ಆಸ್ತಿ ಹಾನಿ ಆಗಿದ್ದನ್ನ ನೆನೆಸ್ಕೊಂಡ್ರೆ ಈಗಲೂ ನನಗೆ ಕಣ್ಣೀರು ಬರುತ್ತೆ. ಪಶ್ಚಿಮ ಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಕಾಡುಗಳನ್ನು ಕಡಿತಾ ಇರೋದ್ರಿಂದಲೇ ಈ ಎಲ್ಲ ಅನಾಹುತಗಳು ಉಂಟಾಗ್ತಿವೆ ಅಂತ ಪರಿಸರ ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಕಾಡ್ಗಿಚ್ಚು ಕೂಡ ಭೂಕುಸಿತಕ್ಕೆ ಇನ್ನೊಂದು ಕಾರಣ. ಕಾಡ್ಗಿಚ್ಚಿನಿಂದ ಬೆಟ್ಟದ ಮೇಲಿನ ಹುಲ್ಲು ಬೇರು ಸಮೇತ ಸುಟ್ಟು ಹೋದರೆ ಮತ್ತೆ ಚಿಗುರೋದಿಲ್ಲ. ಜೋರಾಗಿ ಮಳೆ ಬಂದಾಗ ಬೆಟ್ಟದ ಮೇಲ್ಮೈ ಪದರ ಕುಸಿಯುತ್ತೆ. ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಹೊಸ ಬಗೆಯ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ನಾಶವಾಗಿರುವ ಕಾಡನ್ನು ಮತ್ತೆ ನೆಟ್ಟು ಬೆಳೆಸಬೇಕಾಗಿದೆ. ಕಾಡಿನ ಮಹತ್ವ ಏನು ಅಂತ ನೀನ್ ನನಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ಯಾ. ನಾನು ಇದನ್ನ ಎಲ್ಲರಿಗೂ ಹೇಳ್ತೀನಿ. ಒಳ್ಳೆಯದು. ಮಾತ್ರ ಮಾನವನ ಉಳಿವು. ಕಾಡುಗಳು ಬರಿದಾದರೆ ಹನಿ ನೀರಿಗೂ ಪರದಾಡಬೇಕು. ನಮ್ಮ ನೆಲದ ಕಾಡುಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಕೈಲಾದ ಪ್ರಯತ್ನಗಳನ್ನು ಮಾಡೋಣ. ಭೂಮಿ ತಾಯಿ ನಮಗೆ ನೀಡಿದ ಈ ಹಸಿರ ಕಾಣಿಕೆಯನ್ನು ನಮ್ಮ ಮುಂದಿನ ಪೀಳಿಗೆಗೂ ಕೊಂಡೊಯ್ಯೋಣ. ನಮ್ಮ ಕಾಡು ನಮ್ಮ ಉಸಿರು. ಮನೆಗೊಂದು ಮರ ನೆಟ್ಟು ಪೋಷಿಸಿ ಬೆಳೆಸಿ.